ಬಿಗ್ ಬಾಸ್ ಸೀಸನ್ 13 ಪ್ರಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿಬಿಟ್ಟಿದೆ. ಕನ್ನಡಿಗರು ಕಾದು ಕುಳಿತಿದ್ದಂತಹ ಬಿಗ್ ಬಾಸ್ ಇನ್ನೇನು ಸದ್ಯದಲ್ಲೇ ನಿಮ್ಮ ಮುಂದೆ ಬರಲಿದೆ. ಆದರೆ ಈ ಬಾರಿಯ ಬಿಗ್ ಬಾಸ್ ತುಂಬಾನೇ ವಿಶೇಷವಾಗಿದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೂ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅವಕಾಶ ಸಿಗಲಿದೆ ಅಂತ ಹೇಳಲಾಗ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನಸಾಮಾನ್ಯರು 3 ನಿಮಿಷದ ಒಂದು ವಿಡಿಯೋವನ್ನ ಮಾಡಿ ಹಾಕಬೇಕು, ನಾನು ಬಿಗ್ ಬಾಸ್ಗೆ ಯಾಕೆ ಬರಬೇಕು ಅಂತ. ಆ ವಿಡಿಯೋವನ್ನ ನೋಡಿ ಆಯ್ಕೆ ಮಾಡ್ತೇವೆ ಅಂತ ಈ ಹಿಂದೆ ಕಲರ್ಸ್ ಕನ್ನಡ ಹೇಳಿತ್ತು. ಒಂದು ವೇಳೆ ಆ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದ್ದು, ಒಂದು ಕ್ಲಾರಿಟಿ ಇದ್ದಲ್ಲಿ ಬಿಗ್ ಬಾಸ್ ಕನ್ನಡ ನಿಮಗೊಂದು ಅವಕಾಶ ನೀಡುತ್ತೆ ಅನ್ನೋದನ್ನ ಈ ಹಿಂದೆ ಹೇಳಿತ್ತು. ಲಕ್ಷಾಂತರ ಮಂದಿ ಅರ್ಜಿಯನ್ನ ಸಲ್ಲಿಸಿದ್ರು, ಅದರಲ್ಲಿ ಒಂದಿಷ್ಟು ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾವ ರೀತಿಯಾಗಿ ಜನರನ್ನ, ಅದರಲ್ಲೂ ಜನಸಾಮಾನ್ಯರನ್ನ ಬಿಗ್ ಬಾಸ್ ಮನೆಗೆ ಕಳಿಸಲಾಗತ್ತೆ, ಆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂತ ಕುತೂಹಲ ನಿಮ್ಮಲ್ಲಿ ಇರಬಹುದು. ಆ ಒಂದು ಕುತೂಹಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಬಿಗ್ ಬಾಸ್ ಸೀಸನ್ ನಲ್ಲಿ ಜನಸಾಮಾನ್ಯರು ಬರ್ತಾ ಇರೋದು ಕನ್ನಡದಲ್ಲಿ ಇದೇ ಮೊದಲಲ್ಲ. ಯಾಕಂತಂದ್ರೆ ಈ ಹಿಂದೆ ನೀವು ಕೆಲವು ಬಿಗ್ ಬಾಸ್ ಸೀಸನ್ ಗಳನ್ನ ನೋಡಿರ್ಬೋದು. ಆ ಸೀಸನ್ ಅಲ್ಲೂ ಒಂದಿಷ್ಟು ಜನಸಾಮಾನ್ಯರಿಗೆ ಅವಕಾಶವನ್ನ ಕೊಡಲಾಗಿತ್ತು. ಈ ಜನಸಾಮಾನ್ಯರಿಗೆ ಅವಕಾಶ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಸೆಲೆಬ್ರಿಟಿಗಳ ಜೊತೆ ಅವರು ಇರೋದ್ರಿಂದ ಒಂದಿಷ್ಟು ಜನರಿಗೆ ಅದು ತುಂಬಾನೇ ಖುಷಿಯನ್ನ ಕೊಡುತ್ತೆ, ಅದರಲ್ಲೂ ವೀಕ್ಷಕರಿಗೆ ಒಂದೊಳ್ಳೆ ಮಜವನ್ನ ಕೊಡುತ್ತೆ. ಯಾಕಂತಂದ್ರೆ ಜನಸಾಮಾನ್ಯರು ಈ ಒಂದು ಬಿಗ್ ಬಾಸ್ ನಲ್ಲಿ ಇದ್ದಾರೆ ಅನ್ನುವಂತ ಸಾಫ್ಟ್ ಕಾರ್ನರ್ ಇರುತ್ತೆ. ಜನಸಾಮಾನ್ಯರಿಗೂ ಒಂದಿಷ್ಟು ಅವಕಾಶಗಳು ಮುಂಬರುವ ದಿನಗಳಲ್ಲಿ ಸಿಗುತ್ತೆ. ಈ ರೀತಿಯಾದಂತಹ ವೇದಿಕೆಗಳಿಂದ ಅದೆಷ್ಟೋ ಜನ ಪ್ರತಿಭಾನ್ವಿತ ಕಲಾವಿದರಿಗೆ ಅವಕಾಶ ಅನ್ನೋದು ಸಿಕ್ಕಿರುವಂತದ್ದು. ಹಾಗಾದ್ರೆ ಈ ಬಾರಿ ಜನಸಾಮಾನ್ಯರ ಆಯ್ಕೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಒಂದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಅನ್ನ ಅಗ್ನಿ ಪರೀಕ್ಷೆಗೆ ಕಳಿಸಲಾಗತ್ತೆ. ಏನಿದು ಅಗ್ನಿ ಪರೀಕ್ಷೆ ಅಂತ ನೀವು ಕೇಳಬಹುದು. ಈ ಹಿಂದೆ ನೀವು ತೆಲುಗು ಬಿಗ್ ಬಾಸ್ ಸೀಸನ್ ಗಳಲ್ಲಿ ನೋಡಿರಬಹುದು. ಅಗ್ನಿ ಪರೀಕ್ಷೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟ್ ಪ್ರಕಾರ ಅಲ್ಲಿರುವಂತಹ ಜಡ್ಜ್ಗಳು ಈ ಒಂದು ಕಂಟೆಸ್ಟೆಂಟ್ ಗಳನ್ನ ಆಯ್ಕೆ ಮಾಡಿ ಮನೆಯೊಳಗೆ ಬಿಡ್ತಾ ಇದ್ರು. ಸೊ ಅದೇ ರೀತಿಯಾದಂತಹ ಕಾನ್ಸೆಪ್ಟ್ ಅನ್ನ ಈಗ ಕನ್ನಡ ಬಿಗ್ ಬಾಸ್ ಕೂಡ ತರಲಿಕ್ಕೆ ಹೊರಟಿದೆ. ಒಂದು ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ ಈ ಬಿಗ್ ಬಾಸ್ ಕನ್ನಡದ ಕ್ರಿಯೇಟಿವ್ ಟೀಮ್ ಏನಿದೆ, ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ವಾ ಕಂಟೆಂಟ್ ವಿಚಾರದಲ್ಲಿ ಅನ್ನುವಂತ ಪ್ರಶ್ನೆ ಈ ಹಿಂದಿನ ಸೀಸನ್ ಅಲ್ಲೂ ನಮ್ಗೆ ಕಾಡಿತ್ತು. ಯಾಕಂತಂದ್ರೆ ಈಗ ತೆಲುಗು ಬಿಗ್ ಬಾಸ್ ಇರ್ಬೋದು, ಹಿಂದಿ ಬಿಗ್ ಬಾಸ್ ಇರ್ಬೋದು, ಅಲ್ಲಿ ಬರುವಂತ ಟಾಸ್ಕ್ ಗಳನ್ನೇ ಇಲ್ಲಿ ಕೊಡುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇತ್ತು. ಈ ಕ್ರಿಯೇಟಿವ್ ಟೀಮ್ ಏನ್ ಮಾಡ್ತಿದೆ ಅನ್ನೋದೇ ಆಶ್ಚರ್ಯ ಆಗುತ್ತೆ, ಅದರಲ್ಲೂ ಕನ್ನಡ ಬಿಗ್ ಬಾಸ್ ನಲ್ಲಿ. ಈ ಹಿಂದೆ ಹಾಗೆ ಕ್ರಿಯೇಟಿವ್ ಟೀಮ್ಗಳು ಅಂತ ದೊಡ್ಡ ರೀತಿಯ ಕಂಟೆಂಟ್ ಗಳನ್ನ, ಅಂತ ದೊಡ್ಡ ರೀತಿಯ ಟಾಸ್ಕ್ ಗಳನ್ನ ಯಾವುದು ಮಾಡಿದ್ ನಾನಂತೂ ನೋಡಿಲ್ಲ. ಯಾವತ್ತು ಟಾಸ್ಕ್ ಮಾಡ್ಬೇಕಾದ್ರೆ ಒಂದು ಸ್ವಂತಿಕೆ ಅನ್ನೋದು ಇರ್ಬೇಕು. ನೀವು ತೆಲುಗನ್ನ ಕದಿತೀರಿ, ಹಿಂದಿಯನ್ನ ಕದಿತೀರಿ ಅಂತಂದ್ರೆ ಈಗ ಜನರಿಗೆ ಈಸಿಲಿ ಅರ್ಥ ಆಗ್ಬಿಡುತ್ತೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ವಿಚಾರ ಹೆಚ್ಚು ದಿನ ಉಳಿಯೋದಿಲ್ಲ. ಸೊ ಹಾಗಾಗಿ ಈ ಬಾರಿ ಆದ್ರೂ ಟಾಸ್ಕ್ ಗಳನ್ನ ನೀವಾಗಿ ಓನ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಹೊರಡಿ, ಅದನ್ನ ಬಿಟ್ಟು ಕಾಪಿಯನ್ನ ಮಾಡೋದು ನಿಲ್ಸಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಇದರ ಜೊತೆ ಈಗ ಅಗ್ನಿ ಪರೀಕ್ಷೆ ಅನ್ನೋದನ್ನ ಆರಂಭ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಅಗ್ನಿ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತಂದ್ರೆ, ನಿಮ್ಗೆ ಈ ಹಿಂದೆ ಗೊತ್ತಿರಬಹುದು, ಬಿಗ್ ಬಾಸ್ ಸೀಸನ್ ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಒಂದಿಷ್ಟು ಜನ ಈ ಬಾರಿಯ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿ ಬರಲಿದ್ದಾರೆ. ಅದರಲ್ಲೂ ಈ ಹಿಂದೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಬಿಗ್ ಬಾಸ್ ನ ವಿನಯ್ ಗೌಡ, ಸಂಗೀತ ಶೃಂಗೇರಿ, ಶ್ರುತಿ, ಗಿಲ್ಲಿ ನಟ, ಈ 4 ಜನ ಜಡ್ಜ್ ಸ್ಥಾನದಲ್ಲಿ ಕೂತಿರ್ತಾರೆ. ಈ 4 ಜನ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಜೊತೆಗೆ ಅವರು ಒಂದಿಷ್ಟು ಸವಾಲುಗಳನ್ನ ಕೊಡ್ತಾರೆ, ಆ ಸವಾಲನ್ನ ಸ್ವೀಕರಿಸಬೇಕು. ಆಮೇಲೆ ಈ ಜಡ್ಜ್ಗಳು ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಯಾರು ಹೋಗಬಾರದು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅದರ ಮೂಲಕ ಬಿಗ್ ಬಾಸ್ ಮನೆಗೆ ಇವರ ಪ್ರವೇಶ ಅನ್ನೋದು ಆಗತ್ತೆ. ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡ್ಲಿಕ್ಕೆ ಈ ಅಗ್ನಿ ಪರೀಕ್ಷೆಯನ್ನ ದಾಟಿಯೇ ಜನಸಾಮಾನ್ಯರು ಬಿಗ್ ಬಾಸ್ ಮನೆಯ ಒಳಗೆ ಹೋಗಬೇಕು ಅನ್ನೋದರ ವಿಚಾರ ಈಗ ವೈರಲ್ ಆಗ್ತಾ ಇರುವಂತದ್ದು. ಸೊ ಈ ಜಡ್ಜ್ಗಳ ಮೇಲೆ ಜನಸಾಮಾನ್ಯರ ಬಿಗ್ ಬಾಸ್ ಮನೆಯ ಪ್ರವೇಶ ನಿಗದಿ ಆಗಿರುತ್ತೆ. ಸೊ ಜಡ್ಜ್ಗಳು ಯಾವ ರೀತಿ ಹೇಳ್ತಾರೆ ಆ ಟಾಸ್ಕ್ ಗಳನ್ನ ಮಾಡಬೇಕಾಗಬಹುದು. ಈ ಎಲ್ಲ ವಿಚಾರಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಸದ್ಯದಲ್ಲೇ ಈ ಎಪಿಸೋಡ್ ಅನ್ನೋದು ಟೆಲಿಕಾಸ್ಟ್ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಶೂಟಿಂಗ್ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ನಮ್ಗೆ ಸಿಕ್ಕಿರುವಂತದ್ದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ಹಾಗೆ ಊಟಲ್ಲಿ ಹಿಂದೆ ಬರ್ತಾ ಇತ್ತು. ಈಗಲೂ ಕೂಡ ಜಿಯೋ ಹಾಟ್ಸ್ಟಾರ್ ನಲ್ಲೇ ಈ ಒಂದು ವಿಚಾರ ವೈರಲ್ ಆಗುವಂತ ಸಾಧ್ಯತೆ ಇದೆ. ಜಿಯೋ ಹಾಟ್ಸ್ಟಾರ್ ನಲ್ಲಿ ಅಗ್ನಿ ಪರೀಕ್ಷೆಯ ಶೂಟಿಂಗ್ ಶೀಘ್ರದಲ್ಲೇ ಆರಂಭವಾಗ್ಲಿಕ್ಕಿದೆ. ಈಗ 1-2 ಎಪಿಸೋಡ್ ಶೂಟ್ ಆಗಿದೆ ಅಂತಾನು ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ಅಗ್ನಿ ಪರೀಕ್ಷೆ ವಿಚಾರ ಅಥವಾ ಆ ಅಗ್ನಿ ಪರೀಕ್ಷೆಯ ಒಂದು ಟಾಸ್ಕ್ ಏನಿದೆ, ಅದಕ್ಕೆ ಯಾರು ಹೋಸ್ಟ್ ಆಗಿ ಬರಲಿದ್ದಾರೆ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಯಾಕಂತಂದ್ರೆ ಬಿಗ್ ಬಾಸ್ ಗೆ ಹೋಸ್ಟ್ ಆಗಿದ್ದವರು ಕಿಚ್ಚ ಸುದೀಪ್ ಅವರು ಸದ್ಯ ಬಿಲ್ಲಾ ರಂಗ ಭಾಷಾ ಚಿತ್ರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅಗ್ನಿ ಪರೀಕ್ಷೆಯ
ನಿರೂಪಣೆಯನ್ನ ಅವ್ರು ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಆ ಒಂದು ನಿರೂಪಣೆಯನ್ನ ಯಾರು ಮಾಡ್ತಾರೆ ಅನ್ನೋದನ್ನ ನೀವು ನೋಡೋದಾದ್ರೆ, ಒಂದಿಷ್ಟು ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ನ 5ರ ಸ್ಪರ್ಧಿ ಖ್ಯಾತ ನಿರೂಪಕಿ ಅನುಪಮ ಅವರು ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನ ನಡೆಸಿಕೊಡಲಿದ್ದಾರೆ ಅನ್ನುವಂತ ವಿಚಾರ ಈಗ ವೈರಲ್ ಆಗ್ತಾ ಇರುವಂತದ್ದು. ಅದರ ಜೊತೆ ನಿರಂಜನ್ ದೇಶಪಾಂಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ರು ಈ ಒಂದು ಶೋ ನಲ್ಲಿ ಬರುವಂತಹ ಅಗ್ನಿ ಪರೀಕ್ಷೆಯ ಟಾಸ್ಕ್ ಅನ್ನ ಇವರು ಹ್ಯಾಂಡಲ್ ಮಾಡ್ಲಿಕ್ಕಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹಾಗೆ ತುಂಬಾ ಜನ ಹೇಳ್ತಾ ಇದ್ದಾರೆ ಈ ಬಾರಿ ಜನಸಾಮಾನ್ಯರ ಸಂಖ್ಯೆ ಜಾಸ್ತಿ ಇರಲಿದೆ ಸೆಲೆಬ್ರಿಟಿಗಳಿಗಿಂತ. ನನ್ನ ಪ್ರಕಾರ ಹಾಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ಸೆಲೆಬ್ರಿಟಿಗಳ ಜೊತೆ 1-2-3 ಜನ ಜನಸಾಮಾನ್ಯರನ್ನ ಹಾಕಿ ಬಿಗ್ ಬಾಸ್ ಅನ್ನ ನಡೆಸುವಂತ ಪ್ರಯತ್ನಕ್ಕೆ ಬಿಗ್ ಬಾಸ್ ತಂಡ ಕೈ ಹಾಕಬಹುದು ಅಂತ ಕಾಣುತ್ತೆ. ಯಾಕಂತಂದ್ರೆ ಜಾಸ್ತಿ ಜನಸಾಮಾನ್ಯರನ್ನ ಹಾಕಿದ್ರೆ ಅವರಿಗೆ TRP ಕಂಟೆಂಟ್ ಇದ್ಯಾವುದು ಸಿಗೋದಿಲ್ಲ. ಹಾಗಾಗಿ ಅವರು 1-2 ಜನ ಅಥವಾ 3 ಜನರನ್ನ ಹಾಕುವಂತ ಪ್ರಯತ್ನಗಳನ್ನ ಮಾಡಬಹುದೇನೋ ಅನ್ನೋದು ನಮ್ಮಲ್ಲಿರುವಂತಹ ಆಲೋಚನೆ. ಸೊ ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ಯಾಕೆ ಈ ಕುತೂಹಲವನ್ನ ಮೂಡಿಸಿದೆ ಅಂತಂದ್ರೆ, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಒಂದಿಷ್ಟು ವಿಶೇಷವಾದಂತ ಆಸ್ಪೆಕ್ಟ್ ಗಳಿದೆ. ಅದರಲ್ಲೂ ಈ ಅಗ್ನಿ ಪರೀಕ್ಷೆ ಅನ್ನೋದೇನಿದೆ ಅದು ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ಯಾರು ಬರ್ತಾರೆ, ಯಾರು ಈ ಬಾರಿ ಬಿಗ್ ಬಾಸ್ ನಲ್ಲಿ ಸ್ಟಾರ್ ಆಗಿ ಹೊರಹೊಮ್ಮುತ್ತಾರೆ, ಯಾರು ವೈರಲ್ ಸ್ಟಾರ್ ಆಗ್ತಾರೆ, ಯಾರು ಈ ಹಿಂದೆ ಗಿಲ್ಲಿಯ ತರ ಫೇಮ್ ನೇಮ್ ಅನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ, ಎಲ್ಲ ಕುತೂಹಲ ಈಗ ಆಡಿಯನ್ಸ್ ನಲ್ಲಿ ಇರುವಂತದ್ದು. ಬಿಗ್ ಬಾಸ್ ಬಂತು ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲಿ ಇರೋದೇನು ಅಂತಂದ್ರೆ, ಈ ಬಾರಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ನಂಗೆ ಇಷ್ಟ ಆಗ್ತಾರೆ ಅನ್ನೋದನ್ನೇ ಜನರ ಮೈಂಡ್ ಸೆಟ್ ಹುಡುಕ್ತಾ ಇರುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ ತುಂಬಾನೇ ಸಕ್ಸಸ್ ಆಗಿ ಈ ಲೆವೆಲ್ ಗೆ ಬಂದು ಮುಟ್ಟಿರುವಂತದ್ದು. ಯಾಕಂತಂದ್ರೆ ಜನ ಈ ಶೋನ ತುಂಬಾ ಹೊತ್ತು ನೋಡ್ತಾರೆ, ಅದರ ಜೊತೆ ಇಷ್ಟಪಡ್ತಾರೆ. ಅಲ್ಲಿ ಬರುವಂತ ವ್ಯಕ್ತಿತ್ವಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಅವರ ಬಳಿಗೆ ಮುಟ್ಟುವಂತೆ ಇರ್ತದೆ. ಸೊ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ನೋಡೋಣ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಬರ್ತಾರೆ. ಹಾಗೆ ನಾನು ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೇನೆ, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದಾಗಿ. ಆ ವಿಡಿಯೋವನ್ನ ಕೂಡ ನೋಡಿ ನಿಮ್ಗೊಂದಿಷ್ಟು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಹಾಗೆ ಈ ಬಾರಿ ಸ್ಪರ್ಧಿಗಳು ಒಬ್ಬೊಬ್ರು ಒಂದೊಂದು ತರದ ವಿಶೇಷತೆಯನ್ನ ಹೊಂದಿದ್ದಾರೆ. ಆ ವಿಶೇಷತೆ ನಿಮ್ಮನ್ನ ಹೇಗೆ ಗಮನ ಸೆಳೆಯುತ್ತೆ, ಅಥವಾ ಈ ಬಾರಿಯ ಬಿಗ್ ಬಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಥವಾ ಈ ಬಾರಿ ಬಿಗ್ ಬಾಸ್ ಡಲ್ ಹೊಡೆಯುತ್ತಾ, ಇದೆಲ್ಲವನ್ನ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಅಗ್ನಿ ಪರೀಕ್ಷೆ ಅನ್ನುವಂತ ಒಂದು ಟಾಸ್ಕ್ ಅನ್ನ ನೀಡಲಾಗಿತ್ತು. ಆ ಟಾಸ್ಕ್ ಮೂಲಕ ಜನರು ಇನ್ನಷ್ಟು ಮನೋರಂಜನೆಯನ್ನ ಪಡೀಲಿಕ್ಕಿರುವುದಂತೂ ಸತ್ಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.